Illusion. It is a process in which solute are washed through a stationary phase by the movement of the mobile phase. ಮೊಬೈಲ್ ಫೇಸು ಈ ರೀತಿಲಿ ಕಾಲಮಲ್ಲಿ ಮೊಬೈಲ್ ಫೇಸು ಮೂವ್ ಆಗುತ್ತೆ. ಸ್ಟೇಷನರಿ ಫೇಸ್ ಮೂಲಕ ಮೊಬೈಲ್ ಫೇಸು ಮೂವ್ ಆದಾಗ ಸೊಲ್ಯೂಟು ವಾಶ್ ಔಟ್ ಆಗುತ್ತಲ್ಲ, ವಾಶ್ ಔಟ್ ಅಂದರೆ ಕಾಲಮಿಂದ ಹೊರಗೆ ಬರುತ್ತಲ್ವ, ಅದು ನಾವು ಇಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಯೂಷನ್ ಅಂದರೆ ಇಟ್ ಈಸ್ ಎ ಪ್ರೊಸೆಸ್ ಇನ್ ವಿಚ್ ಸೊಲ್ಯೂಟ್ ಆರ್ ವಾಶ್ಡ್ ಥ್ರೂ ಎ ಸ್ಟೇಷನರಿ ಫೇಸ್ ಬೈ ದಿ ಮೂಮೆಂಟ್ ಆಫ್ ಮೊಬೈಲ್ ಫೇಸ್. ಮೊಬೈಲ್ ಫೇಸ್ನ ಮೂಮೆಂಟಿಂದ ಸ್ಟೇಷನರಿ ಫೇಸ್ ಮೂಲಕ ವಾಶ್ ಔಟ್ ಆಗುವಂತಹ ಸಾಲ್ವೆಂಟ್ನ ನಾವು ಇಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಯುವೆಂಟ್ ಅಂದರೆ ಇಲ್ಯುವೆಂಟ್ ವಿಚ್ ಈಸ್ ಎ ಸಾಲ್ವೆಂಟ್ ಪಾಸ್ಡ್ ವಿತ್ ಮೊಬೈಲ್ ಫೇಸ್ ಕ್ಯಾರಿಂಗ್ ದಿ ಮಿಕ್ಸ್ಚರ್. ಇಲ್ಲಿ ನಾವು ಮೊಬೈಲ್ ಫೇಸ್ ಕಾಲಮ್ಗೆ ಆ್ಯಡ್ ಮಾಡಬೇಕಾದ್ರೆ ಒಂದು ಸಾಲ್ವೆಂಟ್ನ ಆ್ಯಡ್ ಮಾಡ್ತೀವಿ. ಆ ಸಾಲ್ವೆಂಟ್ನ ನಾವು ಇಲ್ಯುವೆಂಟ್ ಅಂತ ಹೇಳ್ತೀವಿ. 1 ಮಾರ್ಕ್ ಡೆಫಿನೇಷನಲ್ಲಿ ನಿಮಗೆ ಇದನ್ನು ಕೇಳ್ಬೋದು. ಅನದರ್ ಒನ್, ಕ್ಲಾಸಿಫಿಕೇಶನ್ ಆಫ್ ಕ್ರೊಮೊಟೋಗ್ರಫಿ. Chromatography classification. First one is classification of chromatography: mobile phase, stationary phase and phase force of separation. 3 ಟೈಪಲ್ಲಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಕ್ರೊಮೊಟೋಗ್ರಫಿನ. ಮೊಬೈಲ್ ಫೇಸ್ ಅಂದದ್ರಲ್ಲಿ ಲಿಕ್ವಿಡ್ ಗ್ಯಾಸ್ ಆಗಿರುತ್ತೆ. ಲಿಕ್ವಿಡಲ್ಲಿ ವಿ ಕ್ಯಾನ್ ಸಪರೇಟ್ ಅಯಾನ್ಸ್ ಆರ್ ಮಾಲಿಕ್ಯೂಲ್. ಈ ಲಿಕ್ವಿಡಲ್ಲಿ ನಾವೇನು ಮಾಡ್ತೀವಿ, ಅಯಾನ್ಸ್ ಆರ್ ಮಾಲಿಕ್ಯೂಲ್ನ ಸಪರೇಟ್ ಮಾಡ್ತೀವಿ. ಈ ಗ್ಯಾಸಲ್ಲಿ ಏನಾಗಿರುತ್ತೆ ಅಂದರೆ ಗ್ಯಾಸ್ ಮೊಬೈಲ್ ಫೇಸ್ ಆಗಿರುತ್ತೆ, ಲಿಕ್ವಿಡ್ ಸ್ಟೇಷನರಿ ಫೇಸ್ ಆಗಿರುತ್ತೆ. ಇದರಲ್ಲಿ 2 ಟೈಪ್ಸ್ ಇರುತ್ತೆ: ಗ್ಯಾಸ್ ಸಾಲಿಡ್ ಕ್ರೊಮೊಟೋಗ್ರಫಿ, ಗ್ಯಾಸ್ ಲಿಕ್ವಿಡ್ ಕ್ರೊಮೊಟೋಗ್ರಫಿ. ಗ್ಯಾಸ್ ಸಾಲಿಡ್ ಕ್ರೊಮೊಟೋಗ್ರಫಿನ ನಾವು GSC ಅಂತ ಹೇಳ್ತೀವಿ. ಗ್ಯಾಸ್ ಲಿಕ್ವಿಡ್ ಕ್ರೊಮೊಟೋಗ್ರಫಿನ GLC ಅಂತ ಹೇಳ್ತೀವಿ. ಅನದರ್ ಟೈಪ್ ಇಸ್ ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್, ಮೊಬೈಲ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ ಏನಂತ ನಿಮಗೆ ಹೇಳಿದ್ದೀನಿ ಮೊದಲೇ. ಸ್ಟೇಷನರಿ ಫೇಸ್ ಅಂದರೆ ಫಿಕ್ಸ್ಡ್ ಫೇಸ್, ಮೊಬೈಲ್ ಫೇಸ್ ಅಂದರೆ ಮೂವಿಂಗ್ ಫೇಸ್. ಸ್ಟೇಷನರಿ ಫೇಸಲ್ಲಿ ನಮಗೆ 3 ಟೈಪ್ಸ್ ಆಗುತ್ತೆ: ಥಿನ್ ಲೇಯರ್ ಕ್ರೊಮೊಟೋಗ್ರಫಿ, ಪೇಪರ್ ಕ್ರೊಮೊಟೋಗ್ರಫಿ ಆ್ಯಂಡ್ ಕಾಲಮ್ ಕ್ರೊಮೊಟೋಗ್ರಫಿ. ಥಿನ್ ಲೇಯರ್ ಕ್ರೊಮೊಟೋಗ್ರಫಿ used to separate like non-viscous mixture on thin layer of adsorbent material. ಥಿನ್ ಲೇಯರ್ ಮೇಲೆ ನಾನ್ ವಿಸ್ಕಸ್ ಮಿಕ್ಸ್ಚರ್ನ ಸಪರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಯಾವುದನ್ನ? ಥಿನ್ ಲೇಯರ್ ಕ್ರೊಮೊಟೋಗ್ರಫಿ. ಸಿಲಿಕಾ ಜೆಲ್ ಈಸ್ ಕೋಟೆಡ್ ವಿತ್ ಗ್ಲಾಸ್ ಪ್ಲೇಟ್ ಈಸ್ ಯೂಸ್ಡ್ ಆ್ಯಸ್ ಎ ಲೇಯರ್ ಆರ್ ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್ ಆಗಿ ಯಾವುದನ್ನ ಯೂಸ್ ಮಾಡಿದ್ದೀವಿ? ಸಿಲಿಕಾ ಜೆಲ್ನ ಯೂಸ್ ಮಾಡಿದ್ದೀವಿ. ಇಟ್ ಆ್ಯಕ್ಟ್ ಆ್ಯಸ್ polar mobile. Stationary phase act as a polar, mobile phase act as a non-polar. This is about thin layer chromatography. Further we will know the concept detailedly. Okay, another one is paper chromatography. Paper chromatography, it is a method of separating mixture by using a moving solvent on paper. ಪೇಪರಲ್ಲೇ ನೇಮಲ್ಲೇ ಮೆನ್ಷನ್ ಮಾಡಿದ್ವಿ. ಪೇಪರ್ ಮೂಲಕ, ಈ ರೀತಿ ಪೇಪರ್ ಇರುತ್ತೆ, ಈ ಪೇಪರ್ ಮೂಲಕ ಸಪರೇಟಿಂಗ್ ಮಿಕ್ಸ್ಚರ್ ಮೂವ್ ಆಗುತ್ತೆ. ಈ ಮೆಥಡ್ನ ಈ ರೀತಿ ನಾವು ಸಪರೇಟ್ ಮಾಡ್ತೀವಿ. ಇದನ್ನು ಪೇಪರ್ ಕ್ರೊಮೊಟೋಗ್ರಫಿ ಅಂತ ಹೇಳ್ತೀವಿ. ಈ ಪೇಪರ್ ಕ್ರೊಮೊಟೋಗ್ರಫಿಲಿ ಲಿಕ್ವಿಡ್ ಮೊಬೈಲ್ ಫೇಸ್ ಆಗಿರುತ್ತೆ, ಸಾಲಿಡ್ ಸ್ಟೇಷನರಿ ಫೇಸ್ ಆಗಿರುತ್ತೆ. ಅನದರ್ ಒನ್ ಈಸ್ ಕಾಲಮ್ ಕ್ರೊಮೊಟೋಗ್ರಫಿ. ಕಾಲಮ್ ಕ್ರೊಮೊಟೋಗ್ರಫಿಲಿ ಏನಾಗುತ್ತೆ ಅಂದರೆ ಪಾರ್ಟಿಷನ್ ಬಿಟ್ವೀನ್ ಸ್ಟೇಷನರಿ ಫೇಸ್ ಆ್ಯಂಡ್ ಮೊಬೈಲ್ ಫೇಸ್ ಏನಾಗಿರುತ್ತೆ, ಮೊಬೈಲ್ ಫೇಸ್ ಮತ್ತು ಮೊಬೈಲ್ ಫೇಸ್ ಆ್ಯಂಡ್ ಸ್ಟೇಷನರಿ ಫೇಸ್ ಮಧ್ಯೆ ಪಾರ್ಟಿಷನ್ ಆಗಿರುತ್ತೆ. ಇದನ್ನು ನಾವು ಕಾಲಮ್ ಕ್ರೊಮೊಟೋಗ್ರಫಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಟೈಪ್, ಫೋರ್ಸ್ ಆಫ್ ಸಪರೇಷನ್. ಫೋರ್ಸ್ ಆಫ್ ಸಪರೇಷನ್. ಫೋರ್ಸ್ ಆಫ್ ಸಪರೇಷನಲ್ಲಿ ಅಡ್ಸಾರ್ಪ್ಷನ್ ಬರುತ್ತೆ, ಅಡ್ಸಾರ್ಪ್ಷನ್ ಮತ್ತು ಪಾರ್ಟಿಷನ್ ಬರುತ್ತೆ. ಅಡ್ಸಾರ್ಪ್ಷನ್ ಅಂದರೆ ಏನು? Adsorption is a process of addition of molecules of liquid or gases on the surface of solid particle. ಸಾಲಿಡ್ ಪಾರ್ಟಿಕಲ್ ಮೇಲೆ ಲಿಕ್ವಿಡ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಮಾಲಿಕ್ಯೂಲ್ನ ಅಡಿಷನ್ ಮಾಡಿದರೆ ಆ ಪ್ರೊಸೆಸ್ನ ನಾವು ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಡೆಫಿನೇಷನ್ ಅಂದೇನೆಂದರೆ adsorption chromatography is one of the oldest type of chromatography. It is utilize a liquid or gas as mobile phase. That is
ಅಡ್ಸಾರ್ಬ್ಡ್ ಆನ್ ಟು ಸರ್ಫೇಸ್ ಆಫ್ ಸ್ಟೇಷನರಿ ಫೇಸ್. ಸ್ಟೇಷನರಿ ಫೇಸ್ ಮೇಲೆ ಲಿಕ್ವಿಡ್ ಅಥವಾ ಗ್ಯಾಸ್ನ ಏನು ಮಾಡುತ್ತದು ಅಡ್ಸಾರ್ಬ್ ಮಾಡುತ್ತೆ. ಇದನ್ನು ನಾವು ಅಡ್ಸಾರ್ಪ್ಷನ್ ಕ್ರೊಮೊಟೋಗ್ರಫಿ ಅಂತ ಹೇಳ್ತೀವಿ. ಅಡ್ಸಾರ್ಪ್ಷನ್ ಆದಮೇಲೆ ನೆಕ್ಸ್ಟು ಪಾರ್ಟಿಷಿಯನ್ ಕ್ರೊಮೊಟೋಗ್ರಫಿ. ಏನು ಪಾರ್ಟಿಷಿಯನ್ ಕ್ರೊಮೊಟೋಗ್ರಫಿ ಅಂದರೆ? ಪಾರ್ಟಿಷಿಯನ್ ಕ್ರೊಮೊಟೋಗ್ರಫಿ ಈಸ್ based on the partition of component of a mixture between stationary and mobile phase. ಸ್ಟೇಷನರಿ ಮತ್ತು ಮೊಬೈಲ್ ಫೇಸ್ ಮಧ್ಯೆ ಏನಾಗುತ್ತೆ ಕಾಂಪೊನೆಂಟು ಪಾರ್ಟಿಷನ್ ಆಗುತ್ತೆ. ಇಟ್ ಹ್ಯಾಸ್ ವೇರಿಯಸ್ ಟೈಪ್. ಇದರಲ್ಲಿ ವೇರಿಯಸ್ ಟೈಪ್ ಇರುತ್ತೆ. ಅಯಾನ್ ಎಕ್ಸ್ಚೇಂಜ್, ಜೆಲ್ ಪರ್ಮಿಟೇಷನ್ ಆ್ಯಂಡ್ ಅಫಿನಿಟಿ ಕ್ರೊಮೊಟೋಗ್ರಫಿ. ಅಯಾನ್ ಎಕ್ಸ್ಚೇಂಜ್ ಕ್ರೊಮೊಟೋಗ್ರಫಿ, ಜೆಲ್ ಪರ್ಮಿಟೇಷನ್ ಕ್ರೊಮೊಟೋಗ್ರಫಿ, ಅಫಿನಿಟಿ ಕ್ರೊಮೊಟೋಗ್ರಫಿ. ಅಯಾನ್ ಎಕ್ಸ್ಚೇಂಜ್ ಕ್ರೊಮೊಟೋಗ್ರಫಿಲಿ ಏನಾಗಿರುತ್ತೆ? ಇಟ್ ಈಸ್ ಎ ಪ್ರೊಸೆಸ್. ಇಟ್ ಈಸ್ ಎ ನೇಮಲ್ಲೇ ಇದೆ ಅಯಾನ್ಸ್ ಅಂತ. ಎಕ್ಸ್ಚೇಂಜ್ ಅಂದರೆ ಏನಾಗ್ತಾ ಇರುತ್ತೆ? ಒಂದಕ್ಕೊಂದು ಎಕ್ಸ್ಚೇಂಜ್ ಆಗ್ತಿರುತ್ತಲ್ವಾ. ಇಟ್ ಈಸ್ ಎ ಪ್ರೊಸೆಸ್ ದ್ಯಾಟ್ ಅಲೋಡ್ ದಿ ಸಪರೇಷನ್ ಆಫ್ ಅಯಾನ್ಸ್ ಆನ್ ಪೋಲಾರ್ ಮಾಲಿಕ್ಯೂಲ್ ಬೇಸ್ಡ್ ಆನ್ ದೇರ್ ಅಫಿನಿಟಿ. ಏನಾಗಿರುತ್ತೆ? ಇದೊಂದು ಸಪರೇಷನ್ ಪ್ರೊಸೆಸ್. ಅಯಾನ್ಸ್ನ ನಾವು ಸಪರೇಷನ್ ಮಾಡೋ ಪ್ರೊಸೆಸ್ ಇದು. ಆನ್ ಪೋಲಾರ್ ಮಾಲಿಕ್ಯೂಲ್. ಪೋಲಾರ್ ಮಾಲಿಕ್ಯೂಲ್ ಅಂದರೆ ಏನಂತ ಹೇಳಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲೇ. ಬೇಸ್ಡ್ ಆನ್ ದೇರ್ ಅಫಿನಿಟಿ. ಅಫಿನಿಟಿ ಅಂದರೆ ಏನು? ಒಂದು ಮಾಲಿಕ್ಯೂಲ್ ಅನದರ್ ಮಾಲಿಕ್ಯೂಲ್ ಮೇಲೆ ರಿಯಾಕ್ಟ್ ಆಗುತ್ತಲ್ವ, ಹೈಲಿ ರಿಯಾಕ್ಟ್ ಇದ್ದರೆ ಅದ್ರದ್ದು ಆ ಮಾಲಿಕ್ಯೂಲ್ನ ಅಫಿನಿಟಿ ಅಂತ ಹೇಳ್ತೀವಿ. ಏನಂತ ಹೇಳ್ಬೋದು? ಇಟ್ ಈಸ್ ಎ ಪ್ರೊಸೆಸ್ ದಟ್ ಅಲೋಡ್ ದಿ ಸಪರೇಷನ್ ಆಫ್ ಅಯಾನ್ಸ್ ಆನ್ polar molecule based on their affinity towards the ion exchanger. It can be use of any kind of charge molecule. ಏನಾಗಿರುತ್ತೆ? ಚಾರ್ಜ್ ಮಾಲಿಕ್ಯೂಲ್ ಅಲ್ಲಿರುತ್ತೆ. ಅದರಲ್ಲಿ ಮತ್ತೆ ಟೈಪ್ಸ್ ಬರುತ್ತೆ. ಎಕ್ಸಾಂಪಲ್ಸ್ ಬೇಕಾದ್ರೂ ಹೇಳ್ಬೋದು. ಕ್ಯಾಟಯಾನ್ ಎಕ್ಸ್ಚೇಂಜ್ ಕ್ರೊಮೊಟೋಗ್ರಫಿ, ಆನಯಾನ್ ಎಕ್ಸ್ಚೇಂಜ್ ಕ್ರೊಮೊಟೋಗ್ರಫಿ. ಕ್ಯಾಟಯನ್ ಅಂದರೆ ಕ್ಯಾಟಯನ್ ಎಕ್ಸ್ಚೇಂಜ್ ಆಗ್ತಿರುತ್ತೆ. ಆನಯನಲ್ಲಿ ಆನಯನ್ ಮಾಲಿಕ್ಯೂಲ್ ಏನಾಗ್ತಿರುತ್ತೆ? ಎಕ್ಸ್ಚೇಂಜ್ ಆಗಿರುತ್ತೆ. ಅಯಾನ್ ಎಕ್ಸ್ಚೇಂಜ್ ಕ್ರೊಮೊಟೋಗ್ರಫಿ. ನೆಕ್ಸ್ಟ್ ಒನ್ ಈಸ್ ಜೆಲ್ ಪರ್ಮಿಟೇಷನ್ ಕ್ರೊಮೊಟೋಗ್ರಫಿ. ಇಟ್ ಈಸ್ ಎ ಟೈಪ್ ಆಫ್ ಸೈಜ್ ಎಕ್ಸ್ಕ್ಲೂಷನ್ ಕ್ರೊಮೊಟೋಗ್ರಫಿ ದಟ್ ಸಪರೇಟ್ಸ್ ಅನಲೈಟ್ಸ್ ಆನ್ ದಿ ಬೇಸಿಸ್ ಆಫ್ ಸೈಜ್. ಏನಾಗ್ತಾ ಇರುತ್ತೆ ಇದರಲ್ಲಿ? ಜೆಲ್ ಪರ್ಮಿಟೇಷನಲ್ಲಿ ಬೇಸ್ಡ್ ಆನ್ ದೇರ್ ಸೈಜ್. ಅನಲೈಟ್ನ ಸೈಜ್ ಮೇಲೆ ಏನಾಗುತ್ತೆ? ಇದು ಸಪರೇಟ್ ಆಗ್ತಿರುತ್ತೆ. ಟೈಪಿಕ್ ಏನಾಗಿರುತ್ತೆ? ಇದು ಇನ್ಆರ್ಗಾನಿಕ್ ಸಾಲ್ವೆಂಟ್ ಜಾಸ್ತಿ ಆಗಿರುತ್ತೆ. ಯಾವುದರಲ್ಲಿ? ಜೆಲ್ ಪರ್ಮಿಟೇಷನ್ ಕ್ರೊಮೊಟೋಗ್ರಫಿ. ನೆಕ್ಸ್ಟ್ ಅನದರ್ ಒನ್ ಸೈಜ್ ಎಕ್ಸ್ಕ್ಲೂಸಿವ್ ಕ್ರೊಮೊಟೋಗ್ರಫಿ. ಇಟ್ ಈಸ್ ಎ ಕ್ರೊಮೊಟೋಗ್ರಫಿ ಮೆಥಡ್ ಇನ್ ವಿಚ್ ಮಾಲಿಕ್ಯೂಲ್ ಇನ್ ಎ ಸೊಲ್ಯೂಷನ್ಸ್ ಆರ್ ಸಪರೇಟೆಡ್ ಬೈ ದೇರ್ ಸೈಜ್. ಇದು ಸೈಜ್ ಎಕ್ಸ್ಕ್ಲೂಸಿವ್ ಕ್ರೊಮೊಟೋಗ್ರಫಿಯಲ್ಲೇ ಏನಾಗಿರುತ್ತೆ ನಮಗೆ? ಜೆಲ್ ಪರ್ಮಿಟೇಷನ್ ಕ್ರೊಮೊಟೋಗ್ರಫಿ ಮತ್ತು ಸೈಜ್ ಎಕ್ಸ್ಕ್ಲೂಸಿವ್ ಕ್ರೊಮೊಟೋಗ್ರಫಿ ಬೋತ್ ಆರ್ ಸೇಮ್. ಅದರಲ್ಲಿ ಏನಾಗಿರುತ್ತೆ? ಸಪರೇಷನ್ ಬೇಸ್ಡ್ ಆನ್ ದೇರ್ ಮಾಲಿಕ್ಯೂಲ್ ಸೈಜ್. ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಯಾವ ರೀತಿಯ ಸಪರೇಷನ್ ಅಂದರೆ ಲಾರ್ಜ್ ಮಾಲಿಕ್ಯೂಲ್ ಆಗಿರ್ಬೋದು, ಮ್ಯಾಕ್ರೋ ಮಾಲಿಕ್ಯೂಲ್ ಆಗಿರ್ಬೋದು, ಅಂತಹ ಸಪರೇಷನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸಚ್ ಆ್ಯಸ್ ಪ್ರೋಟೀನ್ ಮಾಲಿಕ್ಯೂಲ್ನ ಸಪ್ರೇಟ್ ಮಾಡೋಕ್ಕೆ ಸೈಜ್ ಎಕ್ಸ್ಕ್ಲೂಸಿವ್ ಕ್ರೊಮೊಟೋಗ್ರಫಿನ ಯೂಸ್ ಮಾಡ್ತೀವಿ. ಲಾಸ್ಟ್ ಒನ್ ಈಸ್ ಅಫಿನಿಟಿ ಕ್ರೊಮೊಟೋಗ್ರಫಿ. ಇಟ್ ಈಸ್ ಎ ಮೆಥಡ್ ಆಫ್ ಸಪರೇಟಿಂಗ್ ಎ ಬಯೋಮಾಲಿಕ್ಯೂಲ್ ಫ್ರಮ್ ಎ ಮಿಕ್ಸ್ಚರಿಂದ ಬಯೋಮಾಲಿಕ್ಯೂಲ್ನ ಸಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಮೆಥಡೇ ಅಫಿನಿಟಿ ಕ್ರೊಮೊಟೋಗ್ರಫಿ. ಬೇಸ್ಡ್ ಆನ್ ಎ ಹೈಲಿ ಸ್ಪೆಸಿಫಿಕ್ ಮ್ಯಾಕ್ರೋಮಾಲಿಕ್ಯುಲರ್ ಬೈಂಡಿಂಗ್ ಇಂಟರಾಕ್ಷನ್ ಬಿಟ್ವೀನ್ ದಿ ಬಯೋಮಾಲಿಕ್ಯುಲರ್ ಮಧ್ಯೆ ಇರುವಂತಹ ಇಂಟರಾಕ್ಷನ್ ಇರುತ್ತಲ್ವ, ಅದರ ಬೇಸಿಸ್ ಮೇಲೆ ಏನಾಗಿರುತ್ತೆ? ಸಪರೇಷನ್ಸ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದಿ ಕ್ಲಾಸಿಫಿಕೇಷನ್ ಆಫ್ ಕ್ರೊಮೊಟೋಗ್ರಫಿ. ನಿಮಗೆ ಕೇಳಿದರೆ ಎಕ್ಸಾಮಲ್ಲಿ ಕೇಳಿಲ್ಲ, ಇನ್ ಕೇಸ್ ಕೇಳಿದರೆ ಕ್ಲಾಸಿಫಿಕೇಷನ್ ಆಫ್ ಕ್ರೊಮೊಟೋಗ್ರಫಿ ಅಂತ ಕೇಳಿದರೆ ಈ ರೀತಿ ಬರೆದು ನೀವು ಏನು ಮಾಡ್ಬೋದು? ಪ್ರತಿಯೊಂದಕ್ಕೂ 2 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಓಕೆ. ಯಾವ ರೀತಿ ಅಂದರೆ 2 ಮಾರ್ಕ್ಸಿಗೆ ಕೇಳಿದರೆ ಜಸ್ಟು ನೇಮ್ ಮೆನ್ಷನ್ ಮಾಡಿದರೆ ಸಾಕು. 4 ಮಾರ್ಕ್ಸಿಗೆಲ್ಲಾದರೂ ಕೇಳಿದರೆ ಪ್ರತಿಯೊಂದು ನೇಮ್ ಜೊತೆಗೂ ಕ್ರೊಮೊಟೋಗ್ರಫಿ ಜೊತೆಗೂ ಏನು 1 ಲೈನ್ ಅಥವಾ 2 ಲೈನ್ ಎಕ್ಸ್ಪ್ಲೈನ್ ಮಾಡಿದರೆ ಓಕೆ. ನೋಡ್ಕೊಳ್ಳಿ, ಕ್ವಶನ್ ನೋಡಿಕೊಂಡು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಕ್ರೊಮೊಟೋಗ್ರಾಮ್. ಕ್ರೊಮೊಟೋಗ್ರಾಮ್ ಅಂದರೆ ಏನು?
ಇಟ್ ಈಸ್ ಎ ಪ್ಲಾಟ್ ಆಫ್ ಸಮ್ ಫಂಕ್ಷನ್ಸ್ ಆಫ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ವರ್ಸಸ್ ಎಲ್ಯೂಷನ್ ಟೈಮ್. ಎಲ್ಯೂಷನ್ ಅಂದರೆ ಏನು ಅಂತ ಹೇಳಿತ್ತು. ಎಲ್ಯೂಷನ್ ಅಂದರೆ ಏನಾಗಿರುತ್ತೆ, ಕಾಲಮ್ ಇಂದ ಸೊಲ್ಯೂಟ್ ವಾಶ್ ಔಟ್ ಆಗುತ್ತಲ್ವ, ಅದನ್ನು ನಾವು ಎಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಯೂಷನ್ ಟೈಮ್ ಅಂತ ಹೇಳಿದೆ. ಏನು ಎಲ್ಯೂಷನ್ ಟೈಮ್ ಅಂದರೆ, ಕಾಲಮ್ ಇಂದ ಅದು ಎಲ್ಯೂಟ್ ಔಟ್ ಆಗುತ್ತಲ್ವ, ವಾಶ್ ಔಟ್ ಆಗುತ್ತಲ್ವ, ಆ ಟೈಮ್ ಎಷ್ಟು ಟೈಮ್ ಆಗಿದೆ ಅದನ್ನು ನಾವು ಏನಂತ ಹೇಳ್ತೀವಿ, ಎಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲೇನಾಗಿರುತ್ತೆ, ಸೊಲ್ಯೂಟ್ ಕಾನ್ಸಂಟ್ರೇಷನ್ ವರ್ಸಸ್ ಯಾವ್ಯಾವ್ದ್ರದ್ದು ಯಾವ ಸೊಲ್ಯೂಟ್ ತಗೊಂಡಿದ್ದೀವಿ ಅದರ ಕಾನ್ಸಂಟ್ರೇಷನ್ ವರ್ಸಸ್ ಎಲ್ಯೂಷನ್ ಟೈಮ್ನ ತಗೊಂಡ್ರೆ ಆ ಗ್ರಾಫ್ನ ನಾವೇನಂತ ಹೇಳ್ತೀವಿ, ಕ್ರೊಮೊಟೋಗ್ರಾಮ್ ಅಂತ ಹೇಳ್ತೀವಿ. 1 ಮಾರ್ಕಿಗೆ ಕೇಳ್ತಾರೆ ಕ್ವಶನ್. ಇಟ್ ಈಸ್ ಎ ಪ್ಲಾಟ್ ಆಫ್ ಸಮ್ ಫಂಕ್ಷನ್ಸ್ ಆಫ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ವರ್ಸಸ್ ಎಲ್ಯೂಷನ್ ಟೈಮ್ ಆರ್ ಎಲ್ಯೂಷನ್ ವ್ಯಾಲ್ಯೂಮ್ನ ನಾವೇನಂತ ಹೇಳ್ತೀವಿ, ಕ್ರೊಮೊಟೋಗ್ರಾಮ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ ಗ್ರಾಫು. ಇದರಲ್ಲಿ ಏನಾಗಿದೆ, ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಮತ್ತು ಕಾನ್ಸಂಟ್ರೇಷನ್ ವರ್ಸಸ್ ಆಗಿದೆ. ಇದರಲ್ಲಿ ಏನಾಗಿದೆ, ಕಾಲಮಲ್ಲಿ ಸ್ಯಾಂಪಲ್ ಎಲ್ಯೂಟ್ ಆಗುತ್ತಲ್ವಾ, ಆ ಸಪರೇಷನ್ ಮಾಡಿರುವಂಥದ್ದನ್ನ ನಾವು ತಗೊಂಡು ನಾವು ಅದನ್ನ ಏನು ಮಾಡ್ತೀವಿ, ಕ್ರೊಮೊಟೋಗ್ರಾಮ್ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಪೀಕ್ ಬಂದಿದೆ, ಇಲ್ಲೊಂದು ಪೀಕ್ ಕಾಣ್ತಾ ಇದೆ, ಸೆಕೆಂಡ್ ಪೀಕ್ 1 ಪೀಕ್ 2 ಇದೆ, ಇಲ್ಲಿ ಒಂದು ಸಣ್ಣ ಪೀಕ್ ಇದೆ ಅಲ್ವಾ, ಇದೇನಾಗಿರುತ್ತೆ ಅಂದರೆ ಡೆಡ್ ಪೀಕ್ ಅಂತ ಹೇಳ್ಬೋದು, ಅಥವಾ ನಮಗೆ ಯೂಸ್ ಇಲ್ಲ ಅಂತ ಪೀಕ್. ಅದು ಪೀಕ್ 1 ಪೀಕ್ 2ಗೆ TR, ಇಲ್ಲಿಂದ ಇಲ್ಲಿ ತನಕ TR ಅಂತ ಇದೆ. TR ಅಂದರೆ ರಿಟೆನ್ಷನ್ ಟೈಮ್ ಅಂತ. ರಿಟೆನ್ಷನ್ ಟೈಮ್ ಅಂದರೆ ಏನಂದರೆ ಮೀನಿಂಗು, ಇಲ್ಲೇ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ರಿಟೆನ್ಷನ್ ಟೈಮ್ ಅಂತ. ನೆಕ್ಸ್ಟ್ ಕಾನ್ಸೆಪ್ಟು ರಿಟೆನ್ಷನ್ ಟೈಮ್ ಅಂದರೆ ಕಾಲಮ್, ಈ ಒಂದು ಕಾಲಮ್ ಅಂದರೆ ಕಾಲಮಲ್ಲಿ ಸ್ಯಾಂಪಲ್ನ ಆ್ಯಡ್ ಮಾಡಿರ್ತೀವಲ್ಲ, ಈ ಸ್ಯಾಂಪಲ್ ಕಾಲಮ್ ಅಂದ ಇಲ್ಯೂಟ್ ಔಟ್ ಆಗುತ್ತಲ್ವಾ, ಇಲ್ಲಿಗೆ ಬೇಕಾಗುವಂತಹ ಟೈಮ್ನ ನಾವು ಏನಂತ, ಎಷ್ಟು ಸ್ಯಾಂಪಲ್ಲು ಕಾಲಮ್ ಒಳಗೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಿದೆ ಅದನ್ನು ನಾವು ರಿಟೆನ್ಷನ್ ಟೈಮ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ಟೈಮ್ ಟೇಕನ್ ಬೈ ದಿ ಸ್ಯಾಂಪಲ್ ಟು ರೀಚ್ ದಿ ಡಿಟೆಕ್ಟರ್ ಫ್ರಮ್ ದಿ ಇಂಜೆಕ್ಷನ್. ಇಂಜೆಕ್ಷನ್ ಅಂದರೆ ಕಾಲಮ್ ಒಳಗೆ ಹಾಕಿರ್ತೀವಲ್ಲ ಸ್ಟಾರ್ಟಿಂಗು, ಆ ಪಾಯಿಂಟು ಇಜೆಕ್ಟ್ ಆಗಿ ಡಿಟೆಕ್ಟರಿಗೆ ಹೋಗುತ್ತಲ್ವ, ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಇರುವಂತಹ ಟೈಮ್ನ ನಾವೇನಂತ ಹೇಳ್ತೀವಿ, ರಿಟೆನ್ಷನ್ ಟೈಮ್ ಅಂತ ಹೇಳ್ತೀವಿ. ಕ್ರೊಮೊಟೋಗ್ರಫಿ ಈಸ್ ಯೂಸ್ಫುಲ್ ಟು ಬೋತ್ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್. ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ಗೆ ನಾವು ಕ್ರೊಮೊಟೋಗ್ರಫಿನ ಯೂಸ್ ಮಾಡ್ತೀವಿ. ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದರೆ ಏನು, ದ ಪೊಸಿಷನ್ ಆಫ್ ದಿ ಪೀಕ್ಸ್ ಇನ್ ಕ್ರೊಮೊಟೋಗ್ರಾಮ್ ಕ್ಯಾನ್ ಬಿ ಯೂಸ್ಡ್ ಟು ಐಡೆಂಟಿಫೈ ದಿ ಕಾಂಪೊನೆಂಟ್. ಪೊಸಿಷನ್ ಆಫ್ ದಿ ಪೀಕ್ ಯಾವ ಪೊಸಿಷನಲ್ಲಿ ಇದೆ ಅಂತ ಕಾಂಪೊನೆಂಟ್ನ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದರೆ ದ ಏರಿಯಾ ಅಂಡರ್ ದಿ ಪೀಕ್, ಈ ಏರಿಯಾ ಪೀಕ್ ಆಗಿರ್ಬೋದು, ಈ ಪೀಕ್ ಆಗಿರ್ಬೋದು, ಅದರೊಳಗಿರುವಂತಹ ಏರಿಯಾ ಅಂಡರ್ ದಿ ಪೀಕ್ ಪ್ರೊವೈಡ್ ಎ ಕ್ವಾಂಟಿಟೇಟಿವ್ ಮೆಜರ್ ಅಮೌಂಟ್ ಆಫ್ ಈಚ್ ಸ್ಪೀಸೀಸ್. ಯಾವ್ಯಾವ ಸ್ಪೀಸೀಸ್ ಪ್ರೆಸೆಂಟ್ ಇದೆ ಅಂತ ನಮಗೆ ಪೀಕ್ ಅಂಡರ್ ಇರುತ್ತಲ್ವ ಏರಿಯಾ, ಆ ಏರಿಯಾ ನಮಗೆ ಮೆಜರ್ ಮಾಡುತ್ತೆ. ಇದನ್ನ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಮೈಗ್ರೇಷನ್ ರೇಟ್ ಆಫ್ ಸೊಲ್ಯೂಟ್. ನೇಮಲ್ಲೇ ಇದೆ ಮೈಗ್ರೇಷನ್ ರೇಟ್ ಆಫ್ ಸೊಲ್ಯೂಟ್ನ ಮೈಗ್ರೇಷನ್ ಮೀನ್ಸ್ ಮೂಮೆಂಟ್. ಯಾವುದರ ಮೂಮೆಂಟ್, ಸೊಲ್ಯೂಟ್ನ ಮೂಮೆಂಟ್ ಆಗುತ್ತಲ್ವ, ಆ ರೇಟನ್ನು ನಾವು, ರೇಟ್ ಅಂದರೆ ಟೈಮ್ ಇರುತ್ತಲ್ವ, ಇಲ್ಲಿಂದ ಇಲ್ಲಿ ತನಕ ಮೂವ್ ಆಯಿತು, ಆ ರೇಟ್ನ ಸೊಲ್ಯೂಟ್, ಕಾಲಮಲ್ಲಿ ಸೊಲ್ಯೂಟು ಮೂವ್ ಆಗ್ತಾ ಹೋಗುತ್ತಲ್ವ, ಆ ರೇಟ್ನ ನಾವೇನಂತ ಹೇಳ್ತೀವಿ, ಮೈಗ್ರೇಷನ್ ರೇಟ್ ಆಫ್ ಸೊಲ್ಯೂಟ್. ದ ಎಫಿಷಿಯನ್ಸಿ ಆಫ್ ಎ ಕ್ರೊಮೊಟೋಗ್ರಫಿಕ್ ಕಾಲಮ್ in separating two solutes depends in part on the relatively rates at which two species are eluted. ಏನಂದರೆ ಎರಡು ಸ್ಪೀಸ್ ಇರುತ್ತಲ್ವ, ಅದು ಸಪ್ರೇಟ್ ಔಟ್ ಆಗುತ್ತಲ್ವ, ಇಲ್ಯೂಟ್ ಆಗುತ್ತಲ್ಲ, ಆ ರೇಟ್ನ ನಾವು ಏನಂತ ಹೇಳ್ತೀವಿ, ಮೈಗ್ರೇಷನ್ ರೇಟ್ ಆಫ್ ಎ ಸೊಲ್ಯೂಟ್ ಅಂತ ಹೇಳ್ತೀವಿ.